ಯಾಕಣ್ಣ ಏನೋ ಹೇಳ್ಬೇಕು ಅಂತ ಹೊರಗಡೆ ಹೋದೆ? ಏನಿಲ್ಲಮ್ಮ, ನಾನು ಬೇರೆ ಊರಿಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಯಾಕಣ್ಣ? ಅದು ಇಲ್ಲಿ ಸರಿಯಾಗಿ ಕ್ಯಾಬ್ ನಡೀತಾ ಇಲ್ಲ. ಮೈಸೂರಲ್ಲಿ ನನ್ನ ಫ್ರೆಂಡ್ ಇದ್ದಾನೆ, ಯಾರ ಮನೇಲಾದರೂ ಪರ್ಸನಲ್ ಡ್ರೈವರ್ ಆಗಿ ಕೆಲಸ ಕೊಡಿಸ್ತೀನಿ ಬಾ ಅಂದ. ಇವತ್ತೇ ಹೋಗ್ತಾ ಇದ್ದೀನಿ. ಈ ಮಾತನ್ನ ನಿನ್ಗೆ ಹೇಳೋಗೋಣ ಅಂತ ಬಂದೆ. ಮತ್ತೆ ದೊಡ್ಡಯ್ಯನ ಯಾರು ನೋಡ್ಕೋತಾರೆ ಅಣ್ಣ? ದೊಡ್ಡಯ್ಯನ ಇಲ್ಲೇ ಬಿಟ್ಟು ಹೋಗ್ತೀಯಾ? ಇಲ್ಲಮ್ಮ, ದೊಡ್ಡಪ್ಪ ಊರಲ್ಲಿದ್ದಾರಲ್ವಾ, ನನ್ನ ಜೊತೆನೆ ಮೈಸೂರು ಕರ್ಕೊಂಡೋಗಿ ನಮ್ಮನೇಲೆ ಇಟ್ಕೋತೀನಿ. ನೀನ್ ಸ್ವಲ್ಪ ಹುಷಾರಾಗಿರಮ್ಮ. ನೀವು ಹೊರಟೋಗ್ತಿದ್ದೀರಾ ಅನ್ನೋ ನೋವು ಬಿಟ್ರೆ ನಮ್ಗೆ ಯಾವ ಭಯನೂ ಇಲ್ಲ ಅಣ್ಣ. ಸರಿನಮ್ಮ, ಮಕ್ಕಳು ಹುಷಾರು. ಅಭಿ, ದಿವ್ಯಾ, ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಮಾವ. ಹೋಗ್ಬರ್ತೀನಮ್ಮ. ಅಮ್ಮ, ನಿನ್ಗೆ ಮಾವ ಏನೋ ಹೇಳಕ್ ಬಂದ್ರು, ಹೇಳ್ದೇನೆ ಹೋಗ್ತೀಯಾರಲ್ವಾ? ಹೌದಮ್ಮ, ಮಾವ ಯಾಕೋ ಬೇಜಾರ್ ಮಾಡ್ಕೊಂಡಿದ್ರು. ನಮ್ಮನ್ನ ಬಿಟ್ಟು ಹೋಗ್ತಿದ್ದಾರೆ ಅಲ್ವಾ, ಅದಕ್ಕೆ ಬೇಜಾರು ಮಾಡ್ಕೋತಿದ್ದಾರೆ. ಅದನ್ನ ಬಿಟ್ರೆ ಏನೂ ಇಲ್ಲ. ಯಾಕೆ ಹೇಳ್ಬಾರ್ದಮ್ಮ? ಅವರು ನೀವು ಮಾಡಿರೋ ಅಡ್ಗೆನ ಒಂಚೂರು ಬಿಡದೆ ತಿಂತಾರೆ ಅಲ್ವಾ? ತರಕಾರಿ ತಂದು ಅಡುಗೆ ಮಾಡಿ ಇಡೋದು ನನ್ನ ಕರ್ತವ್ಯ. ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡೋದು ನಿಮ್ಮಪ್ಪನ ಜವಾಬ್ದಾರಿ. ಶಾಲೆಗೆ ಹೋಗಿ ಚೆನ್ನಾಗಿ ಓದೋದು ನಿನ್ನ ಜವಾಬ್ದಾರಿ. ಹಾ, ಎಲ್ಲ ಜವಾಬ್ದಾರಿನೂ ಚೆನ್ನಾಗೇ ಇಡ್ತಿದ್ಯಾ. ನಾನು ಹೊಟ್ಟೆಗೆ ಎಷ್ಟು ಮೇವ್ ಹಾಕ್ಬೇಕಂತ ಗೊತ್ತೇ ಇಲ್ಲ ನಿಂಗೆ. ಅದೇನೋ ಅಡ್ಗೆ ಮಾಡೋಕ್ಕಲ್ವಾ ತರಕಾರಿ ತಗೊಂಡು ಹೋಗ್ತಿರೋದು. ಆ ತಿಂಡಿ ಎಲ್ಲ ಅಮ್ಮ ಅಂಗಡಿಲಿ ಸಿಗೋದು. ಹೋಗ್ತಾ ಏನಾದ್ರೂ ನಂಗೆ ಕೊಡ್ಸಮ್ಮ. ಅದಾ ವಿಷಯ? ಸರಿ ನಡಿ. ಹೌದು, ಅವಳು ನನ್ನ ಹಾಗೆ ಇರ್ತಾಳೆ. ಅವಳ ಹೆಸರು ಗಂಗಾ. ಗಂಗಾ? ಗಂಗಾನೇ. ಯಾಕೆ, ನಾನೇ ಅವ್ರು ಯಾವತ್ತೂ ಹೇಳಿಲ್ವಾ? ಅವಳು ಯಾವತ್ತೂ ಸತ್ತೋದ್ಲು ಅಲ್ವಾ? ಬದುಕೆ ಇದ್ದಾಳೆ ಅಂತ ಕೆಲವರು ಅವಳಿಗೋಸ್ಕರ ತಿರುಗ್ತಾ ನಾನ್ ಸೆನ್ಸ್ ಮಾಡ್ತಾ ನನಗೆ ಹೆಡ್ಡೇಕ್ ತರಿಸ್ತಾ ಇದ್ದಾರೆ. ನೀವು ಅದೇ ಹ್ಯಾಂಗ್ ಓವರ್ ಅಲ್ಲಿ ಇದ್ದೀರಾ? ಅಮ್ಮ, ಅದೇನಿಲ್ಲ ಆಂಟಿ, ನೀವು ಸಡನ್ ಆಗಿ ಬಂದಿರೋದಕ್ಕೆ ನಮ್ಮಮ್ಮ ಶಾಕ್ ಆಗಿದ್ದಾರೆ. ನೀವು ಹೋಗಿ ಬಾ ಅಮ್ಮ. ಅಮ್ಮ ನೋಡಿ, ಸಾಕು, ಇನ್ನು ನಿಲ್ಸು. ನೀನು ಹೇಳಿದ ನಿಜಾನೇ ಕಣೋ ಕೇಶವ. ಈ ನಿತ್ಯ ಮೇಡಮ್ ನಮ್ಮ ಜಾನಕಿ ಅದಕ್ಕೆ ನೋಡೋದಕ್ಕೆ ಅಚ್ಚು ಒಂದೇ ಥರ ಇದ್ದಾರೆ. ಪಕ್ಕ ಪಕ್ಕ ನಿಂತ್ಕೊಂಡ್ರೆ ಯಾರು ಅಂತಾನೆ ಗೊತ್ತಾಗೋದಿಲ್ಲ. ಹೌದಮ್ಮ, ಡಬಲ್ ಆಕ್ಟಿಂಗ್. ಮನುಷ್ಯರನ್ನ ಹೋಲೋ ಮನುಷ್ಯರು 7 ಜನ ಇರ್ತಾರೆ ಅಂತ ನಿಮ್ಮಪ್ಪ ಹೇಳ್ದಾಗ ಏನೋ ಅಂದ್ಕೊಂಡೆ. ನಾವಿಬ್ರನ್ನ ನೋಡಿದ್ದೀವಿ ಕೇಶವ. ಅಮ್ಮ, ನೀನು ನಿಜವಾದ ವಿಷಯ ಮರ್ತೋಗ್ತಿದ್ಯಾ. ನಮ್ಮ ಮನೇಲಿರೋದು ಜಾನಕಿ ಆಂಟಿ ಅಲ್ಲ, ಗಂಗಾ ಮೇಡಮ್. ಹೌದು ಕಣೋ ಕೇಶವ, ನಮ್ಮ ಮನೇಲಿರೋದು ರೂಪಾ ಮೇಡಮ್ ಅವ್ರ ಮಗಳು, ಜೈ ಸರ್ ಹೆಂಡತಿ, ನಿತ್ಯ ಮೇಡಮ್ ಅಕ್ಕ.
ನಿಮ್ಮಪ್ಪ ದೇವತೆ ಹಾಗೆ ಪೂಜಿಸೋ ಗಂಗಾ ಮೇಡಮ್ ಅವರು. ನಮ್ಮ ಮನೆ ದೇವತೆಗ ನಾವು ಮನೆ ಬಾಡಿಗೆ ಕೊಟ್ಟಿರೋದು. ಆ ಮಹಾತಾಯಿಗ ನಾನು ಅತ್ತಿಗೆ ಅಂತ ಕರೆದಿದ್ದು. ನಮ್ ಜೀವನನ ಉಳಿಸಿರೋ ಆ ತಾಯಿಗ ನಾವು ಉಪ್ಪು ಬೇಳೆ ಸಾಲ ಕೊಟ್ಟಿದ್ದು. ದೇವತೆ ಪಕ್ಕದಲ್ಲೇ ಇದ್ರು ತಿಳ್ಕೊಳ್ದೇ ಇರೋ ಮೂರ್ಖರು ಕೇಶವ ನಾವು. ಆ ದೇವತೆಗೆ ನಾವು ತುಂಬಾನೇ ಅನ್ಯಾಯ ಮಾಡಿದೀವಿ. ತಕ್ಷಣ ಹೋಗಿ ಆ ದೇವತೆ ಪಾದನ ಕಣ್ಣೀರಲ್ಲಿ ತೊಳಿಬೇಕು. ನಡಿ ಕೇಶವ, ಮೇಡಮ್ ಅವ್ರ ಹತ್ರ ಕ್ಷಮಿಸಿ ಅಂತ ಕೇಳ್ಕೊಂಡು ನಾವ್ ಯಾರು ಅಂತ ಹೇಳೋಣ ಬಾ. ಒಂದ್ ನಿಮಿಷ ಇರಮ್ಮ. ಜಾನಕಿ ಆಂಟಿ ಗಂಗಾ ಮೇಡಮ್ ಅಂತ ನಮ್ಗೆ ಇವಾಗ ಗೊತ್ತಾಯ್ತಲ್ವಾ? ಅದಕ್ಕೆ ಅಲ್ವೇನೋ ಮೇಡಮ್ ಅವ್ರಿಗೆ ನಿಜ ಹೇಳೋಣ ಅಂತಿರೋದು. ಇಲ್ಲ ಅಮ್ಮ, ನಮ್ಗಿನ ಮುಂಚೆನೆ ರಾಮಕೃಷ್ಣ ಅಂಕಲ್, ಚಂದ್ರಿಕಾ ಆಂಟಿ ಗಂಗಾ ಮೇಡಮ್ನ ನೋಡಿದ್ದಾರೆ. ಆದ್ರೆ ಆ ವಿಷಯನ ಯಾರಿಗೂ ಹೇಳಿಲ್ಲ. ಕೊನೆಗೆ ಜೈ ಅಂಕಲ್ ಕೂಡ ಹೇಳಿಲ್ಲ. ಹೌದು ಕೇಶವ, ಅವ್ರು ಯಾಕೆ ಹೇಳಿಲ್ಲ ಅಂತೀಯಾ? ಯಾವ್ದೋ ಕಾರಣ ಇರತ್ತಮ್ಮ. ಅದ್ ಗೊತ್ತಿಲ್ದೆ ನಾವು ಗಂಗಾ ಮೇಡಮ್ಗೆ ಅವಸರಪಟ್ಟು ಯಾವ ವಿಷಯನೂ ಹೇಳ್ಬಾರ್ದು. ನಿಜಾನೇ ಕಣೋ ಕೇಶವ. ಈ ವಿಷಯ ಮೊದಲು ನಿಮ್ಮ ಅಪ್ಪನ್ಗೆ ಹೇಳಿ ಆಮೇಲೆ ಏನ್ ಮಾಡ್ಬೇಕೋ ಯೋಚನೆ ಮಾಡೋಣ. ನಡಿ ಹೋಗೋಣ.